ಬ್ರಿಡ್ಜ್ ಮಂಜೂರಾಗಿ 4-5 ವರ್ಷ ಆಯ್ತು. ಆ ಕಡೆ ಒಂದು 2-3 ಕಾಮಾನಿ, ಈ ಕಡೆ ಒಂದು 2-3 ಕಾಮಾನಿ ಮಾಡಿದ್ರೆ ಇದು ನೀರು ವ್ಯವಸ್ಥೆ ಉಳಿತೈತಿ. ಇಲ್ಲಾಂದ್ರೆ ಹಿಂಗ ಇದು 3 ಬಾಕಿ ಬಿಟ್ರಂದ್ರ ಈಗ 500 ಎಕರೆ ಹೊಲ ಮುಳುಗ್ತಿದ್ದೆ. ನಾವು ಊರಾಗಿದ್ದೇನೆ ಎಲ್ಲಾನು ಹೊಲ ಮುಳುಗು ಪರಿಸ್ಥಿತಿ ಬರ್ತಿದ್ವಿ. ಇದು ತಾಬರ್ಟೋಬ 2 ಕಡೆ ಕಮಾನಿ ಮಾಡಿ ರಸ್ತೆ ಮಾಡಿ ಕೊಡ್ಬೇಕಂದ್ರೆ ವಿನಂತಿ ಮಾಡಿಕೊಳ್ತೇವೆ. ದೂದಗಂಗಾ ನದಿ ದಡದ ಹಳ್ಳಿಗಳ ರೈತರಿಗೆ ಬೆಳೆ ಹಾನಿ ಪರಿಹಾರ ದೊರೆಯಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ. ಜೈ ಕಿಸಾನ್ ರೈತ ಸಂಘಟನೆಯ ಅಧ್ಯಕ್ಷ ರಮೇಶ್ ಪಾಟೀಲ್ ಅವರಿಂದ ಎಚ್ಚರಿಕೆ. ಹೌದು, ಕಳೆದ 5 ವರ್ಷಗಳಿಂದ ಬೋಜ್ ಕಾರದಗ ಬೋಜವಾಡಿ ಗ್ರಾಮಗಳ ನದಿ ದಡದ ರೈತರ ಜಮೀನಿನಲ್ಲಿ ಬೆಳೆದ ಕಬ್ಬು, ಸೋಯಾವರೆ, ಮೆಣಸು, ತಂಬಾಕು, ನೆಲಗಡಲೆ ಬೆಳೆಗಳು ನದಿ ಪ್ರವಾಹದಿಂದಾಗಿ ಜಲಾವೃತಗೊಂಡು ಹಾನಿಗೊಳಗಾದ ರೈತರಿಗೆ ಇದುವರೆಗೆ ಸರ್ಕಾರದಿಂದ ಪುಡಿಗಾಸು ನೀಡಿಲ್ಲ. ಪ್ರಸಕ್ತ ವರ್ಷವೂ ಕಳೆದ 1 ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಗೆ ಪ್ರವಾಹ ಬಂದಿದ್ದು, ನದಿ ದಡದ ಜಮೀನಿನ ಬೆಳೆಗಳು ನೀರಿನಲ್ಲಿ ನಿಂತಿವೆ. ಸುಮಾರು 500 ರೈತರ ಜಮೀನಿನಲ್ಲಿಯ ಬೆಳೆಗಳು ಈಗಾಗಲೇ ಪ್ರವಾಹದಿಂದ ಜಲಾವೃತಗೊಂಡಿದ್ದು, ಸರ್ಕಾರ ತಕ್ಷಣ ಪರಿಹಾರವನ್ನು ನೀಡಬೇಕು. ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಕರ್ನಾಟಕ ರೈತ ಸಂಘಟನೆ ಅಧ್ಯಕ್ಷ ಚುನಪ್ಪ ಪೂಜಾರಿ ಹಾಗೂ ಸ್ವಾಭಿಮಾನಿ ರೈತ ಸಂಘಟನೆ ಅಧ್ಯಕ್ಷ ರಾಜು ಶೆಟ್ಟಿ ಅವರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಜೈ ಕಿಸಾನ್ ರೈತ ಸಂಘಟನೆ ಅಧ್ಯಕ್ಷ ರಮೇಶ ಪಾಟೀಲ ತಿಳಿಸಿದರು. ನಿಪ್ಪಾಣಿ ತಾಲೂಕಿನ ಬೋಜ್ ಗ್ರಾಮದ ದೂದಗಂಗಾ ನದಿ ದಡದಲ್ಲಿ ಗುರುವಾರ ನೂರಾರು ರೈತರ ಮಧ್ಯೆ ಸಮಾವೇಶಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಗೊಂಡ ಪಾಟೀಲ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದ ರೈತರಿಗೆ ಸರ್ಕಾರ ಬಿಡಿಗಾಸು ನೀಡಿಲ್ಲ. ಪ್ರತಿ ವರ್ಷ 500 ರೈತರ 60 ಹೆಕ್ಟರಿಗೂ ಅಧಿಕ ಕಬ್ಬು ಬೆಳೆ, ಸೋಯಾವರೆ ಸೇರಿದಂತೆ ಅನೇಕ ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನಿಂತು ಹಾನಿಯಾಗುತ್ತಿದೆ. ಪ್ರವಾಹ ಬಂದಾಗ ಮಾತ್ರ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಹೋಗುತ್ತಾರೆ. ಆದರೆ ಇದುವರೆಗೆ ಇಲ್ಲಿಯ ರೈತರಿಗೆ ಪುಡಿಗಾಸು ನೀಡಿಲ್ಲ ಎಂದು ಆರೋಪಿಸಿ, ಹೆಣ್ಣು ಮಕ್ಕಳ ಪ್ರತಿ ಕೆಜಿ ತಲೆ ಕೂದಲಿಗೆ 5,000 ಆದರೆ ರೈತ ಬೆಳೆದ ಕಬ್ಬಿಗೆ 1 ಕೆಜಿಗೆ ಕೇವಲ 3 ರೂಪಾಯಿ, ಇದು ಎಲ್ಲಿಯ ನ್ಯಾಯ ಎಂದು ಪ್ರಶ್ನಿಸಿದರು. ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಬೆಳಗಾವಿ ನಗರಕ್ಕೆ ರೈತರ ಮಹಾಪೂರ ಮಳೆಯಿಂದ ಹಾನಿಯಾಗಿರುವ ಬೆಳೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲು ನಮ್ಮ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸ್ವಾಭಿಮಾನಿ ರೈತ ಸಂಘ ಹಾಗೂ ಈ ಗ್ರಾಮಸ್ಥರ ವತಿಯಿಂದ ತುಂಬುರದ ಸ್ವಾಗತ ಬಯಸುತ್ತಾ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಕಳೆದ ಜೂನಿನಲ್ಲಿ ಮಳೆ ಇಲ್ಲದೆ ಬೆಳೆ ನಾಶವಾಗಿ ಹೋಗಿವೆ. ಯಾಕಂದ್ರೆ ಕೆಲವೊಬ್ರು ಕಬ್ಬಿನ ಲಾವಣಿಗಳನ್ನು ಮಾಡಿರ್ತಾರೆ, ಅದೇ ರೀತಿ ಮೆಣಸಿನತರು ಕಾಯಿಪಲ್ಯ ಹಚ್ಚಿರ್ತಾರೆ. ಅವು ಮಳೆ ಬೀಳಲಾರ್ದೆ, ಶೇಂಗಾ ಇರಲಿ, ಉದ್ದಿರ್ಲಿ, ಸೋಯಾಬೀನ್ ಇರಲಿ, ಮಳೆ ಬೀಳಲಾರ್ದೆ ಅವು ನಾಶವಾಗಿದ್ದು, ಈ ಸದ್ಯ 1 ವಾರದಾಗ ಮಳೆ ಅತಿಯಾಗಿ ನದಿ ಸಂಕಟದೆಲ್ಲರೂ ಮಹಾಪೂರದಿಂದ ಬೆಳೆ ನಷ್ಟ ಆಗಿದೆ. ಆದ ಕಾರಣ ಎಲ್ಲ ರೈತರ ಬಾಂಧವ ದೂದಗಂಗಾ ಇರಲಿ, ವೇದಗಂಗಾ ಇರಲಿ, ಪಂಚಗಂಗಾ ಹಾಗೂ ನಮ್ಮ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಯದರ್ಶಿ ಚಿತ್ರದುರ್ಗ ಸಂಚಾಲಕರಾದ ಶಿವಗೊಂಡ ಪಾಟೀಲ್, ಸಿದ್ಧಾಂತ ಟಾಕಳೆ ಹಾಗೂ ಬೋಜ್ ಗ್ರಾಮಸ್ಥ ಕಾರ್ತಗ, ಡೋನಿವಾಡಿ, ಮಾನ್ಕಾಪುರ್ ಎಲ್ಲ ಗ್ರಾಮಸ್ಥರ ವತಿಯಿಂದ ಸನ್ಮಾನ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿನಂತಿಸಿಕೊಳ್ಳುತ್ತಾರೆ. ಈಗ ಕಳೆದ 1 ವಾರದಾಗ ಮಳೆ ಹೆಚ್ಚಾಗಿ ನದಿ ಭಾಗದ ಸೇತುವೆಯಲ್ಲಿ ಹೊಳಿ ನೀರು ಹೆಚ್ಚಾಗಿ ಬೆಳೆ ನಾಶ ಆಗಿವೆ, ಕಬ್ಬು ನಾಶ ಆಗಿವೆ, ಸೋಯಾಬೀನ್ ನಾಶ ಆಗಿವೆ, ಅದೇ ರೀತಿ ತರಕಾರಿ, ಕಾಯಿಪಲ್ಯ ಇವೆಲ್ಲವೂ ನಾಶವಾಗಿವೆ. ಆದ ಕಾರಣ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಭಾಗದ ರೈತರಿಗೆ ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಅದೇ ರೀತಿ ಕಳೆದ 2-3 ವರ್ಷ ಆಯ್ತು ಬೆಳೆ ಸಮೀಕ್ಷೆ ಸರಿಯಾಗಿ ಆಗದ ಕಾರಣ ಬೆಳೆ ನಷ್ಟ ಆಗಿದ್ದ ಪರಿಹಾರ ಬಂದಿರುವುದಿಲ್ಲ. ಆದ ಕಾರಣ ಈ ವರ್ಷ ಸರಿಯಾಗಿ ಬೆಳೆ ಪರಿಹಾರ ಮಾಡಿ ಪರಿಹಾರ ನಷ್ಟ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ನಮಗೆ ದೊರಕಿಸಿಕೊಡ್ಬೇಕು. ಅದೇ ರೀತಿ ಸಂಪೂರ್ಣ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕಂದ್ರೆ ರೈತರು ಸಂಕಷ್ಟದಲ್ಲಿದ್ದರು. ಕಮ್ಮಿ ಕಾಯಿಪಲ್ಯ ಬೆಳೆದ ರೈತರಿಗೆ ಎಕರೆಗೆ 50,000, ಸೋಯಾಬೀನ್ ಇರಲಿ, ಉದ್ದಿರ್ಲಿ, ಮತ್ತೆ ಕಬ್ಬು ಇರಲಿ, ಇವ್ರಿಗೆ ಕಮ್ಮಿ ಎಕರೆ 1 ಲಕ್ಷ ರೂಪಾಯಿ ಪರಿಹಾರ ದೊರಕಿಸಿಕೊಡ್ಬೇಕಂತ ನಮ್ಮ ಈ ಕರ್ನಾಟಕ ರಾಜ್ಯ ರೈತ ಸಂಘ ಜೈ ಕಿಸಾನ್ ರೈತ ಸಂಘಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ಒಂದು ವೇಳೆ ಈ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷದ ಚುನ್ನಪ್ಪ ಪೂಜಾರಿ, ಅದೇ ರೀತಿ ಮಹಾರಾಷ್ಟ್ರದ ಸ್ವಾಭಿಮಾನಿ ರೈತ ಸಂಘದ ನಾಯಕರಂತ ರಾಜು ಶೆಟ್ಟಿ ಅವರ ನೇತೃತ್ವದಾಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಹೇಳಿ ನಾನು ರಮೇಶ್ ಪಾಟೀಲ್, ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ. ಕಟ್ಟಗೊಂಡ ಪಾಟೀಲ್, ನಾನು ಹೇಳುವುದೇನೆಂದ್ರೆ, ಮುಖ್ಯಮಂತ್ರಿ ಈ ಮುಖಾಂತರ ಹೇಳುವುದೇನೆಂದ್ರೆ, ಈ ಭಾಗದಲ್ಲಿ ಒಂದು 400 ಎಕರೆ ಕ್ಷೇತ್ರ ಅದ, ಅದೆಲ್ಲ ನೀರ್ ನಿಂತು ಬೆಳೆ ಎಲ್ಲ ಹಾನಿ ಆಗ್ತದ. ಯಾವ್ದು ಕಬ್ಬು ಇರ್ಲಿ, ತಂಬಾಕಿರ್ಲಿ, ಏನಿದ್ರು ಎಲ್ಲ ಹಾನಿ ಆಗ್ತದ. ಆ ಹಾನಿ ಈಗ 4 ವರ್ಷದಿಂದ ಬೋಜ್ ಮತ್ತು ಕಾರತಗ ಈ ಗ್ರಾಮದ ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ. ಅದನ್ನ ನೀವು ದೊರಕಿಸಿಕೊಡ್ಬೇಕಂತೇಳಿ ಈ ಮುಖಾಂತರ ಹೇಳ್ತೇವೆ.
ಮತ್ತೊಂದೇನಂದ್ರೆ ಈ ರೈತರು ಬೆಳೆದಂತ ಬೆಳೆಗೆ ಒಟ್ಟ ಒಂದು ಯಾವ್ದಕ್ಕೂ ಒಂದು ಇದಿಲ್ಲ, ರೇಟ್ ಇರಂಗಿಲ್ಲ. ರೇಟಿಗೂ ಒಂದು ಸಾಧಾರಣ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗ ಹೆಂಗ್ ಈ ಮಹಿಳೆಯರು ಈ ಬೀಜ ತಲೆ ಬಾಚ್ಕೊಂಡು ಒಗದಿಂದ ಕೂದಲಿಲ್ದ ದರ 4,000 ರೂಪಾಯಿ ಕೆಜಿ ಮಾರ್ತದ. ಆದ್ರೆ ನಮ್ ಕಬ್ಬಿನ ದರ 2 ರೂಪಾಯಿ 3 ರೂಪಾಯಿ ಕಿಲೋ ಮಾರ್ತದ. ಅದಕ್ಕ ಬೆಳೆಗಳಿಗೆ ಯೋಗ್ಯ ದರನೂ ಕೊಡ್ಬೇಕಂತೇಳಿ ನಾ ಈ ಮುಖಾಂತರ ಬೇಡ್ಕೊಳ್ತೇನೆ. 3 ವರ್ಷದಾಗ ಹೊಳೆಯಿಂದ ಬೆಳೆಯಿಂದ ಅಥವಾ ದುಷ್ಕಾಲದಿಂದ ಬಹಳ ಪ್ರಮಾಣದ ನುಕ್ಸಾನ ಆಗೈತಿ. ಆ ಸಲುವಾಗಿ ರೈತರಿಗೆ ಪ್ರತಿ ಏಕರಿಗೆ ಕೊಡುವಂತ ಸಾಲವನ್ನು 40,000 ತಾವು ಕೊಡ್ತಿದ್ದೀರಿ, ಅದನ್ನ 1 ಲಕ್ಷ ಮಾಡ್ಬೇಕಂತೇಳಿ ನಾವೊಂದು ನಿವೇದನೆ ಬಿ ಮಾಡ್ಕೋತೇವು. ಮತ್ತ ಇನ್ನೂವರೆಗೆ ನಮ್ ಹೋದ ವರ್ಷ ಬೆಳೆಗಳು ಬಹಳ ನುಕ್ಸಾನ ಆಗಿದವು, ಅದ್ರದ್ದು ಬಿ ಬಹಳ ನುಕ್ಸಾನ ಆಗೈತಿ. ಅದು ಬಿ ಅದ್ರ ಬದಲು ವಿಚಾರ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ನಾನು ಶೀತಲವಾಗಿ ಜೈ ಕಿಸಾನ್ ರೈತ ಸಂಘಟನೆ ಕಾರ್ಯಾಧ್ಯಕ್ಷ ಹೋದಿದ್ದೆ. 2018 ದಿವಸ ನಮ್ ಕಬ್ಬು ಸುಟ್ಟಿದ್ರಿ, ಕಂಪ್ಲೇಂಟ್ ಕೊಡಿ ಎಲ್ಲ ಐತ್ರಿ. ನಮ್ಗೇನ ಪರಿಹಾರ ಧನ ಇನ್ನೂ ಬಂದಿಲ್ಲ. 2018 ದಿವಸ ಕಬ್ಬು ಸುಟ್ಟಿದ್ರೆ ನಮ್ಗೆ ಶಾರ್ಟ್ ಸರ್ಕಿಟ್ ಏನೋ 1 ರೂಪಾಯಿ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಐತ್ರಿ. ಜೊಲ್ಲೆ ಒಳಗೆ ಬಂದ್ರೆ ಎಲ್ಲರೂ ಬಂದಿರಿ, ಏನೋ 1 ರೂಪಾಯಿ ಬಂದಿಲ್ಲ. ನಮ್ಗೇನೋ ಪರಿಹಾರ ಬಂದಿಲ್ರಿ. ನಮ್ದು ಕಮ್ಮಿ 3 ಎಕರೆ ಕಬ್ಬು ಸುಟ್ಟಿದ್ರಿ, ನಮ್ಗೆ 1 ಲಕ್ಷ ರೂಪಾಯಿ ಹಾನಿ ಇತ್ತು, ಇನ್ನೂ ಬಂದಿಲ್ಲ. ಎಸ್ಕಾಂ ಕಡೆಯಿಂದನೂ ನಿಮ್ಗೆ ಅದ್ರ ಬಗ್ಗೆ ಏನಿಲ್ಲ. ಎಸ್ಕಾಂ ಇಲ್ಲ, ಸರ್ಕಾರ ಕಡೆಯಿಂದ ಯಾವ್ದು ಕಡೆ ಯಾನಿಲ್ಲ. ಪೂರ ಕಂಪ್ಲೇಂಟ್ ಇದ್ರೆ ನಮ್ದು ಎಲ್ಲ. ಎಷ್ಟು ಎಕರೆ ಅದು? ನಮ್ದು 3 ಎಕರೆ ಟೋಟಲ್ 70 ಎಕರೆ ಇತ್ತು. ಅಲ್ಲಲ್ಲ, ಸುಟ್ಟಿದ್ದು ಎಷ್ಟು ರೀ? ಟೋಟಲ್ 70 ಎಕರೆ. 70 ಎಕರೆ ಸುಟ್ಟಿ ಶಾರ್ಟ್ ಸರ್ಕಿಟ್. ಇದೇ ಸಂದರ್ಭದಲ್ಲಿ ಶೀತಲ್ ಬಾಗೆ, ಡುಂಡೆಪ್ಪ ನಾಗರಾಳೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿತೇಂದ್ರ ಟಾಕಳೆ, ಬಾಳು ಯಾದವ, ಅಮೂಲ್ ಟಾಕಳೆ, ಅಭಯ್ ಪಾಟೀಲ, ಪ್ರಕಾಶ ಗೆಬೀಸೆ, ಸಿದ್ಧಾರ್ಥ ನಾಯಕ, ಮನೋಜ್ ಕೋನಾಪನವರ, ಸಂಜಯ ಮಾಳಿ, ರಾಮಚಂದ್ರ ಮತ್ತಿವಾಡೆ ಸೇರಿದಂತೆ ಬೋಜವಾಡಿ ಬೇಡಕಿಹಾಳ ಗ್ರಾಮದ ಹಾನಿಗೊಳಗಾದ ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣೆ, ಭಾರತ ವೈಭವ ನ್ಯೂಸ್ ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.